ನಮಸ್ಕಾರ ರೀ. ನಮ್ಮಂದಿಗೆಲ್ಲ ನಮಸ್ಕಾರ. ಈ ವರ್ಷ ವಿಶೇಷವಾಗಿ ಈ ಒಂದು 5 ವರ್ಷದ ಹಿಸ್ಟ್ರಿ ನೋಡಿದ್ರೆ ಈ ಟೈಮಲ್ಲಿ ಈ ಪರಿಸ್ಥಿತಿ ಇರಲಿಲ್ಲ. ಅದು ಬೇರೆ ರೀತಿಯಲ್ಲೇ ಇತ್ತು. ಅದು ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಮ್ಮ ಚಾನಲ್ ಒಳಗೆ ಸ್ವಲ್ಪ ವಿಡಿಯೋಗಳು ಲೇಟ್ ಆದವು. ಯಾಕಂದ್ರೆ ಒಂದು ತಿಂಗಳ ಹೆಚ್ಚು ಕಮ್ಮಿ ಆಗಿರ್ಬೋದು. ಸ್ವಲ್ಪ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾವು ಈಗ ಒಂದು ಸ್ವಲ್ಪ ಟೈಮ್ ಸಿಕ್ಕಾದ್ರಿ. ಬೇರೆ ಕೆಲಸದಾಗ ಬ್ಯುಸಿ ಆಗಿದ್ವಿ, ಹೀಗಾಗಿ ವಿಡಿಯೋಗಳು ಅಪ್ಲೋಡ್ ಮಾಡಿರಲಿಲ್ಲ. ಈ ವರ್ಷ ಈ ಒಂದು 5 ವರ್ಷದ ಹಿಸ್ಟ್ರಿ ನಾವು ನೋಡೋದಾದ್ರೆ, ಈಗ ನೋಡ್ರಿ, ಹೋದ ವರ್ಷ ನೀವು ಎಲ್ಲರೂ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ನೀರಿಂದು. ಅಷ್ಟು ನಮ್ಮ ಊರೊಳಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 100 ಎಕರೆ ಮೇಲೆ ಕಿತ್ತು ಹೋಗಿರ್ಬೇಕು ದ್ರಾಕ್ಷಿ, ಈ ನೀರಿನ ಸಮಸ್ಯೆದಿಂದ. ಇದಕ್ಕಿಂತ ಹಿಂದಿನ ವರ್ಷ, ಆ ವರ್ಷವೂ ಮಿನಿಮಮ್ ಇತ್ತೇ ರೀ. ಆದ್ರೆ ಯಾರೂ ಪ್ಲಾಟ್ ತೆಗೆದಿರಲಿಲ್ಲ. ನೀರಿನ ಸ್ವಲ್ಪ ಹೆಚ್ಚು ಕಮ್ಮಿ ತೊಂದರೆ ಇತ್ತು, ಅವೆಲ್ಲ ಕ್ಲಿಯರ್ ಮಾಡ್ಕೊಂಡಾರ. ಹೀಗಾಗಿ ಈ 5 ವರ್ಷದ್ದೇನು ಹಿಸ್ಟ್ರಿ ನಾವು ನೋಡೋದಾದ್ರೆ ಭಾಳ ಮಳೆ ಕಡಿಮೆ ಆಗ್ಯದ. ಈ ವರ್ಷ ಅದೇನು ಹೆಂಗಾಗ್ಯದ ಅಂದ್ಬಿಟ್ರಿ, ಈ ಕಡೆ ಖುಷಿನೂ ಪಡೋಕ್ಕಾಗವಲ್ದು, ಈ ಕಡೆ ದುಃಖನೂ ಪಡೋಕ್ಕಾಗವಲ್ದು. ಹಿಂಗೆ ಸಿಚುವೇಶನ್ ಬಂದ್ಬಿಟ್ಟದ ನಮಗೆ. ಇದು ಹೆಂಗೆ ನೀವು ದುಃಖ ಅಂತ ಹೆಂಗೆ ಅಂತೀರಿ ಅಂತ ಅನ್ನೋದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನಿಮ್ಮ ಮುಂದೆ. ಈ ಸದ್ಯಕ್ಕೆ ಖುಷಿ ಹೆಂಗಾಗ್ಯದ ಅಂತಂದ್ರೆ, ಈಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಬಿಜಾಪುರ ಡಿಸ್ಟಿಕ್ನಾಗ ಕೆಲವೊಂದು ಹಳ್ಳಿಗಳಿಗೆ ನೀರಿಲ್ಲರಿ. ಸಾಕಷ್ಟು ಈ ನಮ್ಮ ಭಾಗದಂತರೂ ಈ ಬಿಜಾಪುರ ಟು ಸೊಲ್ಲಾಪುರ ಹೈವೇ ಏನೈತಲ್ರಿ, ನ್ಯಾಷನಲ್ ಹೈವೇ, ಇದರ ಅಕ್ಕಪಕ್ಕ ನೀರೇ ಕೇಳಕ್ಕೆ ಹೋಗ್ಬೇಡ್ರಿ, ನೀರೇ ಇಲ್ಲ. ಈ ಭಾಗದ ರೈತರಿಗೆ ಏನಾಗ್ಬಿಟ್ಟದ, ಸ್ವಲ್ಪ ಖುಷಿ ಆಗ್ಯಾರ ಅವರು. ಯಾಕಂದ್ರೆ ನಾವು ನೀರು ಈ ಟೈಮ್ನಾಗ ಏನು ನೀರು ಬೇಕಾಗ್ತದಲ್ರಿ, ಅದಕ್ಕಿಂತ ಮಲ್ಟಿಪಲ್ಲಾಗಿ ನಾವು ಗಿಡಕ್ಕೆ ನೀರು ಕೊಟ್ಟಂಗೂ ಐತ್ರಿ ಮಳೆಯಿಂದ. ಆಮೇಲೆ ಏನದ, ಈ ಟೈಮಿಂಗ್ ಒಳಗೆ ಏನು ಮಳೆ ಬಂದು ಆಗಿ ಹೋಗ್ಯದಲ್ಲ, ಈ ಟೈಮಿಂಗ್ದಾಗ ನಮಗೆ ನೀರು ಸ್ಟೋರೇಜ್ ಭಾಳ ಆದವು ರೀ. ಹೊಂಡೆಗೆ ನೀರು ಏರಿಸ್ಕೊಂಡಾರ, ಎಲ್ಲ ಒಂಥರ ಅನುಕೂಲಕರವಾಗಿ ಪರಿಸ್ಥಿತಿ ಈಗ ಬಂದದ ಈಗೆಲ್ಲ ರೈತರದು, ಈ ಭಾಗದವ್ರು. ಇನ್ನು ಮಿಕ್ಕಿದ ಭಾಗಕ್ಕೆ ಸ್ವಲ್ಪ ನೀರು ಅದಾವ, ಅವರಿಗೆಲ್ಲ ಹೆಚ್ಚು ಕಮ್ಮಿ ನಡೀತದ. ನಮ್ಮ ಭಾಗದಾಗ ನೀರು ಇದರಿಂದ ಖುಷಿ ಆಗ್ಯದ. ಈಗ ಹೊಳ್ಳಿ ಏನಾಗ್ಬಿಟ್ಟದ ರೀ, ನೀರಿನ ಮ್ಯಾನೇಜ್ಮೆಂಟ್ ಏನೋ ಸರಿ ಹೋಯಿತು. ಈಗ ಹೊಳ್ಳಿ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗತ್ತದ. ಮತ್ತೊಂದು ಸಮಸ್ಯೆ ಏನು ಸ್ಟಾರ್ಟ್ ಆಗತ್ತದ ಅಂತಂದ್ರೆ, ಈಗ ನಾವು ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡತ್ತಿರ್ಬೇಕು. ನಿಮ್ಗೆ ಕಾಣಿಸ್ತು, ಸ್ಟಾರ್ಟಿಂಗ್ ಹಿಡ್ದು ನೋಡಿರಿ, ಯಾಕೆ ಇವ್ರು ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡಾಕತ್ತಾರ ಅಂಥೇಳಿ. ಹೆಂಗಾಗ್ಬಿಟ್ಟದಂದ್ರೆ ರೀ, ಈ ಒಂದು ವಾರ 15 ದಿವಸ, ವಾರ ಮೇಲೆ ಆಯ್ತು ರೀ, ಹೆಚ್ಚು ಕಮ್ಮಿ ವಾರ ಮೇಲೆ ಆಯಿತು. ಮಳೆ ಸ್ಟಾರ್ಟ್ ಆಗಿಬಿಟ್ಟದ. 10 ದಿನದ ತನಕ ಬತ್ರಿ ಹೆಚ್ಚು ಕಮ್ಮಿ ಮಳೆ ಸ್ಟಾರ್ಟ್ ಆಗಿಬಿಟ್ಟದ. ಪ್ರತಿನಿತ್ಯನೂ ಒಡ್ಡುಗಳು ತುಂಬ್ತಾವೆ ನಮ್ಮ ಕಡೆ. ಒಂದು ದಿವಸ ಅಷ್ಟೇ ಏನೋ ಗ್ಯಾಪ್ ಕೊಟ್ಟಂಗಿರ್ತದೆ, ಮರುದಿವ್ಸ ಅದ್ರ ಜಾಸ್ತಿ ಆಗಿಬಿಟ್ಟಿರ್ತದೆ. ಈ ಮಳೆ ಹಿಂಗಾಗೋದ್ರಿಂದ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತದ್ರಿ, ಉಲ್ಲಂಡಿಗೆ ಬೇರು ಬಿಡೋಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಪರೀಕ್ಷೆ ಮಾಡಿರಿ ದ್ರಾಕ್ಷಿ ಒಳಗೆ, ಈ ಭಾಗದವ್ರು ಇದ್ದವರೆಲ್ಲರೂ ಏನಾಗ್ಬಿಟ್ಟದ, ಉಲ್ಲಂಡಿಗೆ ಬೇರು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟದ. ಆ ನಂತರ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಏನಂದ್ರೆ, ಬೇರು ಸ್ವಲ್ಪ ನಿಂದ್ರೋ ಪೊಸಿಷನ್ ಕಾಣಾಕತ್ತದ ಗಿಡಕ್ಕೆ. ಬೇರೇನೋ ನಿಂತದೇನೋ, ಯಾಕೋ ಸ್ವಲ್ಪ ಹಿಂಗೆ ಅನ್ಸಾಕತ್ತದ, ಲಕ್ಷಣ ಚೇಂಜ್ ಅನ್ಸಾಗ್ತದ ಗಿಡದ್ದು ಅಂತ ಅನ್ನಿಸ್ತಿರ್ಬೋದು. ಆ ರೀತಿ ಗಿಡ ಸಿಚುವೇಶನ್ ಸ್ಟಾರ್ಟ್ ಆಗ್ಯದ. ಆಮೇಲೆ ಇನ್ನೊಂದು ಸಣ್ಣಾಗಿ ಮಳೆ ಹನಿಗೆ ಆ ಕುಳಿ ಏನಿರ್ತದಲ್ರಿ, ಅಲ್ಲಿ ಪೆಟ್ಟು ತಿನ್ನಾಗತ್ತದ. ಅದನ್ನೂ ಒಂದು ಸಮಸ್ಯೆ ಕಾಡಾಗತ್ತದ. ಆಮೇಲೆ ಏನದ, ತಪ್ಪಲು ಒಂದು ಸ್ವಲ್ಪ ಮಳೆ ಹನಿಗೆ ಏನಾಗ್ತದ, ಹಿಂಗೆ ಅಂಟ್ರಸ್ದಂಗೆ ಆಗ್ಬಿಡ್ತದೆ ರೀ. ನೀರು ಬಿಡ್ಲಾರ ಗಿಡ ಹೆಂಗಿರ್ತದಲ್ಲ ಹಂಗೆ ಕಾಣಿಸ್ತದೆ. ಬಟ್ ಅದೇನೋ ಸರಿ ಹೋಯ್ತದೆ ಬಿಡ್ರಿ. ನೆಕ್ಸ್ಟ್ ಏನದ, ಈ ಮಳೆ ಆಗೋ ಸಿಚುವೇಶನ್ದಾಗ ನಮ್ಗೆ ಔಷಧಿಗಳು ಕೆಲವೊಂದು ಹೊಡ್ಯಾಕೆ ಟೈಮ್ ಸಿಕ್ಕಿರಲ್ಲ. ಆಮೇಲೆ ದಿನ ಹಿಂದೆ ಮುಂದೆ ಆಗತ್ತವ. ಇದರಿಂದಾಗಿ ಸ್ವಲ್ಪ ಕೆಲವೊಂದು ರೋಗಗಳು ಅಟ್ಯಾಕ್ ಆಗತ್ತವ. ರೋಗಗಳು ಅಷ್ಟು ಹೇಳ್ಕೊಳ್ಳೋದ್ರ ಮಟ್ಟಿಗೇನು ಅಟ್ಯಾಕ ಇಲ್ಲ, ಮಳೆ ಆದರೂ ಒಂದು ಸ್ವಲ್ಪ ತೊಳೆದು ಹೋಗಿರ್ತಾವೆ. ಆದರೂ ಕೆಲವೊಂದು ಕಾಡ್ತಾವೆ ರೀ, ಯಾವುದು ಕರ್ಪ, ಆಮೇಲೆ ಇನ್ನು
ಈ ಸ್ವಲ್ಪ ಕೆಲವೊಂದು ಡೌನಿನೂ ಸ್ಟಾರ್ಟ್ ಆದರೂ ಆಗ್ಬೋದು ರೀ, ಅದನ್ನು ಸ್ವಲ್ಪ ಪರೀಕ್ಷೆ ಮಾಡಿರಿ ಗಿಡಕ್ಕೆ. ಯಾಕಂದ್ರೆ ಈ ಮಳೆ ಕ್ಲೈಮೇಟ ಈ ಸಿಚುವೇಶನ್ ನೋಡಿಕೊಂಡು ಹೆಚ್ಚು ಕಮ್ಮಿ ಅದು ಸ್ಟಾರ್ಟ್ ಆಗ್ತಾವ್ರಿ ಕೆಲವೊಂದು ರೋಗಗಳು. ಈ ವಿಡಿಯೋದಾಗ ವಿಶೇಷವಾಗಿ ಜಾಸ್ತಿ ವಿಷಯ ಏನು ಮಾತಾಡಲಿಲ್ಲ ರೀ, ಯಾಕಂದ್ರೆ ಈಗ ಆಗಿರೋ ಸಮಸ್ಯೆಗಳಷ್ಟೇ ಮಾತಾಡ್ದಾರನ್ನ. ಇನ್ನು ನೆಕ್ಸ್ಟ್ ಏನದ ರೀ, ಇನ್ನೂ ಸಾಕಷ್ಟು ವಿಡಿಯೋಗಳು ಬಿಡಬೇಕಾಗದ್ರಿ. ಈಗ ನಮಗೂ ಟೈಮ್ ಸಿಕ್ಕಿರಲಿಲ್ಲ. ಈಗ ಒಂದು ಸ್ವಲ್ಪ ಏಕೆಂದ್ರೆ ಈ ತೋಟದಾಗ ಕರೆಂಟಿಂದು ಒಂದು ಸಮಸ್ಯೆ ಆಗ್ತದೆ ರೀ. ಸ್ವಲ್ಪ ನಾಲ್ಕೇ ಹನಿ ಯಾವುದೋ ಒಂದು ಕಡೆ ಬಿತ್ತಂದ್ರೆ ಕರೆಂಟೇ ತೆಗೆದು ಬಿಡ್ತಾರೆ ಸೀದಾ. ಹಿಂದೆ ಮುಂದೆ ನೋಡೋದೇ ಇಲ್ಲ ಅವರು ಒಟ್ಟು. ಅದೇನು ಜಾಸ್ತಿ ಆಗಿತ್ತು ಕಡಿಮೆ ಆಗಿತ್ತು, ಇನ್ನು ಗಾಳಿ ಜಾಸ್ತಿ ಬಿಟ್ಟದ ಅದೇನೂ ನೋಡಲ್ಲ ಅವರು, ಸೀದಾ ಕರೆಂಟ್ ತೆಗ್ದ ಬಿಡೋದು. ಹೀಗಾಗಿ ಕರೆಂಟಿಂದು ಒಂದು ಸಮಸ್ಯೆ ಆಗತ್ತದ ರೀ. ಅದು ಪ್ರತಿ ವರ್ಷ ಇದ್ದದ್ದ ರೀ ಈ ಟೈಮ್ನಾಗ. ಅದನ್ನು ಯಾರು ಕೇಳೋರು ಇಲ್ಲ, ಬಿಡೋರು ಇಲ್ಲ. ಯಾರ ಕ್ವೆಶನ್ ಮಾಡೋಕ್ಕೆ ಹೋದ್ರೆ ಏನೇನೋ ಆಗ್ತಾವೆ, ಬಿಡ್ರಿ ಅದನ್ನು ಏನು ಮಾಡ್ತೀರಿ. ಈ ಇಷ್ಟೆಲ್ಲ ವಿಷಯ ಮಾತಾಡಿರೋದ್ರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಏನದ ನಿಮಗೆ ಇನ್ನೂ ಅಪ್ಕಮಿಂಗ್ ವಿಡಿಯೋಗಳದಾಗ ಏನದ, ನಾವು ಮಳೆ ಆದಾಗ ಈ ವಾರಗಟ್ಟಲೆ ಮಳೆ ಸ್ಟಾರ್ಟ್ ಆಗ್ಯದ, ಇದಕ್ಕೆ ನಾವು ಏನು ಬಡ್ಡಿಗೆ ಅಥವಾ ಏನಾರು ಬಿಡಬೇಕೇನು, ಇದು ಭಾಳ ಇಂಪಾರ್ಟೆಂಟ್ ರೀ. ಈ ಟೈಮ್ನಾಗ ನಾವು ಬಡ್ಡಿಗೆ ಕೆಲವೊಂದು ಈ ಟೈಮ್ನಾಗ ಕೊಡಲಿಲ್ಲ ಅಂದ್ರೆ, ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಗೊತ್ತದ. ಕೆಲವೊಂದು ಏನು ಮಾಡ್ತಾರೆ ಆದರೂ ನೆಗ್ಲೆಕ್ಟ್ ಮಾಡಿರ್ತಾರೆ. ಆ ನೆಗ್ಲೆಕ್ಟ್ ಮಾಡಿರೋದು ಏನಾಗ್ತದ, ಮುಂದೆ ಹೋಗಿ ಅವ್ರಿಗೆ ಗೊನೆ ಬಿಡೋ ಮುಂದೆ ಗೊತ್ತಾಗುತ್ತವ ಏನಂತಂದ್ರೆ. ಈಗ ಅದ್ರ ಬಗ್ಗೆ ಏನು ಬೇಡ. ಈ ನಾವು ನೆಕ್ಸ್ಟ್ ವಿಡಿಯೋಗಳ್ದಾಗ ಏನದ, ಈ ಕಂಪ್ಲೀಟ್ ನಾವು ಈ ಮಳೆ ಆದಾಗ ನಾವೇನು ಮಾಡಬೇಕು, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ತೋಟದಾಗ ನಾವು ಏನು ಮಾಡ್ತೀವಲ್ಲ ಅದ್ರ ಪ್ರಕಾರ ನಾವು ಮಳೆ ಆದಾಗ ನಾವು ಏನು ಮಾಡ್ತೀವಿ, ಆಮೇಲೆ ಸ್ಪ್ರೇ ಏನು ಕೊಡ್ತೀವಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ಏನದ ಇನ್ನೊಂದು ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ರೀ. ಇಷ್ಟು ಹೇಳ್ತಾ ವಿಡಿಯೋ ಅನ್ನೋದು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.